ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಆಲೂ ಬೋಂಡ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. 1 ಕಪ್ಪು ಕಡಲೆಬೇಳೆ ಹಿಟ್ಟನ್ನು ತೆಗೆದುಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಅಜ್ವಾನವನ್ನು ಕೈಯಿಂದ ತಿಕ್ಕಿ ಹಾಕಿ. ಹಾಗೆ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಅದು ಕೂಡ ಇದಕ್ಕೆ ಹಾಕಿ. ಹಾಗೆ ಒಂದು 5 ಚಿಟಿಕೆಯಷ್ಟು ಸೋಡಾ ಪುಡಿ, ಬೇಕಿಂಗ್ ಸೋಡಾ ಹಾಕಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಸ್ವಲ್ಪ ನೀರನ್ನು ಹಾಕುತ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ. ಅಷ್ಟು ತಿಳಿನೂ ಆಗಬಾರ್ದು, ಅಷ್ಟು ಗಟ್ಟಿನೇ ಇರಬಾರ್ದು. ಚೆನ್ನಾಗಿ ಒಂದು ಬೋಂಡ ಬಾಲ್ ಥರ ಮಾಡಿ ಅದನ್ನು ಹಾಕಿ ಎದ್ದಿ ಹಾಕುವುದಕ್ಕೆ ಯಾವ ಥರ ಬೇಕೋ ಆ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆದರೆ ಹಿಟ್ಟು ಮಿಕ್ಸ್ ಮಾಡುವಾಗ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಹಾಗೆ ಉಳಿದ ಆಲೂಗಡ್ಡೆಯನ್ನು ಈ ಥರದಲ್ಲಿ ಬಾಲ್ ಆಗಿ ಮಾಡಿಕೊಳ್ಳಿ. ದೋಸೆಗೆ ಅದಕ್ಕೆ ಆಲೂ ಪಲ್ಯ ಮಾಡಿದರೆ ಉಳಿದರೆ ವೇಸ್ಟ್ ಮಾಡದೆ ಈ ಥರದಲ್ಲಿ ಬೋಂಡ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಣ್ಣೆ ಹಾಕಿ ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಬಿಸಿಯಾಗಲು ಬಿಡಬೇಕು. ಎಣ್ಣೆ ಚೆನ್ನಾಗಿ ಕಾದರೆ ಚೆನ್ನಾಗಿ ಬರುತ್ತೆ. ಈ ತರದಲ್ಲಿ ಬಾಲ್ ಆಗಿ ಮಾಡಿಕೊಳ್ಳಿ. ನೋಡಿ, ಈ ತರದಲ್ಲಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಟುಕೊಂಡ ಹಿಟ್ಟಿಗೆ ಆಲೂಗಡ್ಡೆಯ ರೌಂಡ್ ಬಾಲ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಹಾಕುವಾಗ ಕೈ ಹುಷಾರಾಗಿ ಸ್ಲೋ ಆಗಿ ಹಾಕಿ ಸೈಡಿಂದ ಹಾಕಿ. ಒಮ್ಮೆಲೆ ಸೆಂಟ್ರಲ್ಲಿ ಹಾಕಿದ್ರೆ ಕೈಗೆ ಎಣ್ಣೆ ಸೆಳೆಯುತ್ತೆ. ಅದಕ್ಕೋಸ್ಕರ ಸೈಡಿಂದ ಬಿಡಿ, ಚೆನ್ನಾಗಿರುತ್ತೆ. ನೋಡಿ, ಆಲೂಗಡ್ಡೆ ಬೋಂಡ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸ್ಲೋ ಫ್ಲೇಮಲ್ಲಿಟ್ಟು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸ್ವಲ್ಪ ಉಳಿದ್ರೂ 4 ಬೋಂಡ ಅಂತೂ ಬಂದೇ ಬರುತ್ತೆ. ಚೆನ್ನಾಗಿ ಟೇಸ್ಟು ಕೂಡ ಇರುತ್ತೆ. ಇದಕ್ಕೆ ಗ್ರೀನ್ ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿ ಇದ್ರೂ ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಚಟ್ನಿನೇ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ. ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬೋಂಡ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಆಲೂ ಬೋಂಡ ರೆಡಿ, ಆಲೂಗಡ್ಡೆ ಬೋಂಡ ರೆಡಿಯಾಗಿದೆ. ಇದಕ್ಕೆ ಬೇಕಂದರೆ ನೀವು ಕಟ್ ಮಾಡಿಕೊಂಡು ಇದರ ಮೇಲೆ ಈರುಳ್ಳಿ, ಟೊಮೆಟೊ, ಬೋಂಡವನ್ನು 4 ಪೀಸ್ ಆಗಿ ಮಾಡಿ ಇದಕ್ಕೆ ಸೌತೆಕಾಯಿ, ಸಣ್ಣದಾಗಿ ಹೆಚ್ಚಿದ ಸೌತೆಕಾಯಿ ಹಾಗೂ ಕ್ಯಾರೆಟ್ ತುರಿ, ನಿಮಗೇನು ಬೇಕು ಅದು ಹಾಕಿ ಸಾಸನ್ನು ಹಾಕಿ ತಿನ್ನಲು ತುಂಬ ರುಚಿಯಾಗಿರುತ್ತೆ. ಹಾಗೆ ಕೂಡ ನೀವು ತಿನ್ಬೋದು ಚಟ್ನಿ ಜೊತೆ, ಇನ್ನೂ ಚೆನ್ನಾಗಿರುತ್ತೆ. ಈ ಥರದಲ್ಲಿ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಪಲ್ಯ ಉಳಿದರೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಥರದಲ್ಲಿ ಬೋಂಡ ಮಾಡ್ಕೊಳ್ಳಿ. ಈ ಥರ ದಪ್ಪ ಬೋಂಡ ಬೇಡ ಅಂದರೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಚಿಕ್ಕ ಚಿಕ್ಕ ಬೋಂಡ ಕೂಡ ಮಾಡಬಹುದು. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.